ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ ಗೃಹಿಣಿಯರಿಗೆ ಕೊಡೋದು ಇದು ಮಂಗಳಮುಖಿಯರಿಗೆ ರೀಚ್ ಆಗ್ತಾ ಇಲ್ಲ. ಹೀಗಾಗಿ ಮಂಗಳಮುಖಿಯರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ. ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸಿಗದ ಗೃಹಲಕ್ಷ್ಮಿ ಯೋಜನೆ ಲಾಭ ಸರ್ಕಾರದ ವಿರುದ್ಧ ಸಿಡಿದೆದ್ದ ಮಂಗಳಮುಖಿಯರು. ಸರ್ಕಾರದ ಪ್ರಮುಖ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಜುಲೈ ತಿಂಗಳಲ್ಲಿ ಆರಂಭ ಆದರೂ ಇನ್ನೂ ಸಾವಿರಾರು ಮಹಿಳೆಯರ ಖಾತೆಗೆ 1 ತಿಂಗಳ ಹಣ ಕೂಡ ಜಮೆ ಆಗಿಲ್ಲ. ಮೊದಲಿಗೆ ರಾಜ್ಯದ ಮಹಿಳೆಯರಿಗೆ ಅಂತಿದ್ದ ಯೋಜನೆಯನ್ನ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ವಿಸ್ತರಣೆ ಮಾಡುವ ಭರವಸೆ ಕೊಟ್ಟಿತ್ತು. ಆದರೆ ಇಂದಿಗೂ ಯೋಜನೆಗೆ ನೋಂದಣಿಯಾಗಲಿ ಯೋಜನೆಯ ಲಾಭ ಆಗಲಿ ಮಂಗಳಮುಖಿಯರಿಗೆ ತಲುಪಿಲ್ಲ. ಬೆಂಗಳೂರು ಗ್ರಾಮ ಒನ್ಗಳತ್ತ ಭೇಟಿ ಮಾಡಿದ ಮಂಗಳಮುಖಿಯರು ಯೋಜನೆಗೆ ನೋಂದಣಿ ಮಾಡಿಸೋಕಾಗದೆ ಮತ್ತೆ ವಾಪಸ್ ಆಗ್ತಿದ್ದಾರೆ. ಹೀಗಾಗಿ ಶೀಘ್ರ ಲಿಂಕ್ ಬಿಡುಗಡೆ ಮಾಡಿ ಅಂತ ಮಂಗಳಮುಖಿಯರು ಮನವಿ ಮಾಡ್ತಿದ್ದಾರೆ. ಸೆಪ್ಟೆಂಬರಲ್ಲಿ 22ನೇ ತಾರೀಕು ನಾವು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವ್ರನ್ನ ನಾವು ಭೇಟಿ ಮಾಡಿದ್ವಿ. 2 to 3 ವೀಕ್ಸ್ಗೆ ಅದನ್ನು ಜಾರಿಗೆ ತಂದರು. ಗೃಹಲಕ್ಷ್ಮಿ ಯೋಜನೆ ವಿಚಾರ ಅಂತ ಬಂದಾಗ ಈಗ ರೀಸೆಂಟಾಗಿ ಈಗ ಆಲ್ರೆಡಿ ಒಂದು ಬಜೆಟ್ ಅಧಿವೇಶನ ಆಗ್ತಾ ಇದೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಭೇಟಿ ಮಾಡಿದ್ವಿ. ನಮ್ಮ ಮುಖ್ಯಮಂತ್ರಿಗಳ ಮುಂದೆ ಅದನ್ನು ಪ್ರಸ್ತಾವನೆ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ಏನು ಹೇಳಿದ್ರೆ ಪ್ರಸ್ತಾವನೆ ಮುಖಾಂತರ ನಿಮಗೊಂದಷ್ಟು ಅನುದಾನ ಎತ್ತಿರಿಸ್ಬೋದು ಅಂತ ಹೇಳಿದರು. ಬಟ್ ಅದೆಲ್ಲ ಒಂದು ಕಡೆ ಕೆಲಸ ಆಯಿತು. ಬಟ್ ಅದು ಒಂದು ಟೆಕ್ನಿಕಲ್ ಇಶ್ಯೂ ಅನ್ನೋ ಒಂದು ಕಾರಣ ಇಟ್ಕೊಂಡು ಅದು ಇನ್ನೂ ಇವತ್ತಿಗೆ ಬಂದಿಲ್ಲ. ಟ್ರಾನ್ಸ್ಜೆಂಡರ್ ಆಯ್ಕೆಯಲ್ಲಿ ನೋಂದಣಿ ಮಾಡಿಸೋಕೆ ಹೇಳಿದ್ದ ಸರ್ಕಾರ ಇದುವರೆಗೂ ಈ ಬಗ್ಗೆ ಗಮನ ಹರಿಸಿಲ್ಲ. ರೇಷನ್ ಕಾರ್ಡ್ ಪಡೆಯುವಲ್ಲಿ ನಾವು ಹಿಂದೆ ಉಳಿದಿದ್ದೀವಿ. 44,000 ಮತದಾರರು ಇರುವ ನಮಗೆ ಸರ್ಕಾರದ ಸೌಲಭ್ಯ ಸಿಗ್ತಿಲ್ಲ ಅಂತ ಅಸಹಾಯಕತೆ ತೋಡ್ಕೊಂಡಿದ್ದಾರೆ. ಎಗ್ಗಿಂಗ್ ಅಂತ ಹೋದಾಗ ತುಂಬಾನೇ ಕಷ್ಟ ಇದೆ. ನಮಗೆ ಇಲ್ಲಿಗೆ ನೋಡಬೇಕಾದ್ರೆ ಗೃಹಲಕ್ಷ್ಮಿ ಯೋಜನೆಗೂ ಹಲವಾರು ರೀತಿ ಫಾರ್ಮೆಟ್ಸ್ ಕೇಳ್ತಾರೆ. ಇನ್ನೊಂದು ಬೇರೆ ಯಾವುದಾದ್ರೂ ಒಂದು ಮಾಡಿಸ್ಕೋಬೇಕಂದ್ರೂ ಫಾರ್ಮೆಟ್ಸ್ ಕೇಳ್ತಾರೆ. ಕೆಲವೊಬ್ಬರ ಹತ್ರ ಬ್ಯಾಂಕ್ ಅಕೌಂಟ್ ಇದೆ, ಬ್ಯಾಂಕಲ್ಲಿ ಇದು ಮಾಡ್ತಾರೆ. ಕೆಲವೊಬ್ಬರು ಇನ್ನು ಚಿಕ್ಕವರು ಇನ್ನು ಇದು ಕಲೆಕ್ಷನ್ಗೆ ಹೋಗೋರ ಹತ್ರ ಏನು ಗೊತ್ತಿಲ್ಲದೆ ಇರೋರ ಹತ್ರ ಬ್ಯಾಂಕ್ ಅಕೌಂಟ್ ಇರಲ್ಲ, ಒಂದು ಪಾಸ್ಬುಕ್ ಇರಲ್ಲ. ಒಟ್ನಲ್ಲಿ ಎಲ್ಲರಲ್ಲೂ ಒಬ್ಬರಂತಾದ ಮಂಗಳಮುಖಿಯರಿಗೆ ಸರ್ಕಾರದ ಯೋಜನೆಗಳು ತಲುಪುವಂತೆ ಸರ್ಕಾರ ಈ ಕೂಡಲೇ ಕ್ರಮ ವಹಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.